ಕಾಂಗ್ರೆಸ್ ಸರ್ಕಾರ ಮತ್ತೊಂದು ವಿವಾದಾತ್ಮಕ ಹೆಜ್ಜೆಗೆ ನಿಟ್ಟಿದೆ. ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ 1,000 ಕೋಟಿ ನೀಡೋದಕ್ಕೆ ಮುಂದಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವಿಸ್ತಾ ಇದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಪ್ರತಿ ವರ್ಷನೂ ಕೂಡ ಅದು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಅಂತಿಮವಾಗಿ 10,000 ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತ ವಿಭಾಗಕ್ಕೆ ಖರ್ಚು ಮಾಡಬೇಕು ಅಂತಕ್ಕಂಥದ್ದು. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ನೀಡಿದ್ದ ಹೇಳಿಕೆ ಇದು. ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಅನುದಾನ ನೀಡೋದಾಗಿ ಸಿಎಂ ಘೋಷಿಸಿದ್ರು. ಇದಕ್ಕೆ ಭಾರಿ ವಿರೋಧವು ವ್ಯಕ್ತವಾಗಿತ್ತು. ಆದರೆ ವಿರೋಧದ ನಡುವೆಯೂ ಸಿಎಂ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ 1,000 ಕೋಟಿ ನೀಡಲು ಮುಂದಾಗಿದ್ದಾರೆ. ಹೌದು, ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ 1,000 ಕೋಟಿ ನೀಡಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇದಕ್ಕೆಂದೇ ಕ್ರಿಯಾ ಯೋಜನೆ ರೂಪಿಸಲು ಅಲ್ಪಸಂಖ್ಯಾತ ಇಲಾಖೆಗೆ ಸಿಎಂ ಸೂಚನೆ ನೀಡಿದ್ದಾರೆ. ಅಲ್ಪಸಂಖ್ಯಾತರು ನೆಲೆಸಿರುವ ಪ್ರದೇಶಗಳನ್ನು ಗುರುತಿಸಿ ಅನುದಾನ ಹಂಚಿಕೆ ಮಾಡುವಂತೆ ತಿಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಈ ನಿರ್ಧಾರ ಮತ್ತೆ ವಿವಾದವನ್ನು ಸೃಷ್ಟಿಸಿದೆ. ಕೇಸರಿ ಪಡೆ ನಿಗಿನಿಗಿ ಕೆಂಡವಾಗಿದೆ. ಇದು ಮುಸ್ಲಿಂ ಓಲೈಕೆ, ರೈತರ ಕುತ್ತಿಗೆಗೆ ಕುಣಿಕೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರಿಗೆ ಕಾಣಿಕೆಗಳ ಮೇಲೆ ಕಾಣಿಕೆ, ಬರದಿಂದ ನೊಂದಿರ್ತಕ್ಕಂಥ ರೈತರಿಗೆ ಒಂದು ರೀತಿ ನೇಣಿನ ಕುಣಿಕೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕೂಡ ಸಿಎಂ ಸಿದ್ದರಾಮಯ್ಯರ ನಡೆಯನ್ನು ಖಂಡಿಸಿದ್ರು. ಅದು ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣವಲ್ಲ, ಎಂಥವರಿಂದ ಮುಸ್ಲಿಂ ಸಮುದಾಯ ಉದ್ಧಾರ ಆಗಲ್ಲ, ಕೊಡೋಕೆ ಹಣ ಎಲ್ಲಿದೆ ಅಂತ ಪ್ರಶ್ನಿಸಿದ್ರು. ಟ್ಯಾಕ್ಸ್ ದಿನ ಏರಿಕೆ ಮಾಡ್ಕೊಂಡು ದುಡ್ಡು ವಸೂಲಿ ಮಾಡ್ಕೊಂಡು ಕೂದರ ಜನಗಳಿಗೆ ಹೊರೆ ಮಾಡಿ ಇವರು ಮುಸ್ಲಿಂ ಕಮ್ಯುನಿಟಿಗೆ 10,000 ಕೋಟಿ ಕೊಟ್ಟಾಯ್ತಾ? ಇವರು ಆ ಜನ ಅರ್ಥ ಮಾಡ್ಕೋಬೇಕು. ಮುಸ್ಲಿಂ ಸಮಾಜ ಹಿಜಾಬ್ ವಿಷಯದಲ್ಲಿ ಇವ್ರು ನಡ್ಕೊಂಡಂಥ ರೀತಿ ಇದೆಯಲ್ಲ, ಬೆಳಗ್ಗೆ ಒಂದು ಹೇಳಿ ಮಧ್ಯಾಹ್ನ ಚೇಂಜ್ ಮಾಡ್ಕೊಂಡಿದ್ದು, ಇಂಥ ವ್ಯಕ್ತಿಗಳು ನಿಮ್ಮ ರಕ್ಷಣೆ ಕೊಡೋರ? ಈಗ 1,000 ಕೋಟಿ ಅಂತ ಹೇಳೋರಲ್ಲ, ಅವ್ರನ್ನ ನಿಮ್ಮ ಉದ್ಧಾರಕ್ಕೆಲ್ಲ ಕೊಡ್ತೀನಿ ಅಂದಿರೋದು ಅವರಿಂದ ಅವರಲ್ಲ, ಅವ್ರನ್ನ ಉದ್ಧಾರ ಮಾಡೋಕ್ಕೆ ಮಾಡ್ಕೊಂಡಿರೋದು. ಬನ್ನಿ, ಅದ್ಯಾಕೋ ಏನೋ ಸಿಎಂ ಸಿದ್ದರಾಮಯ್ಯ ಪದೇ ಪದೇ ವಿವಾದವನ್ನು ಮೈಮೇಲೆ ಎಳೆದುಕೊಳ್ಳುತ್ತಿದ್ದಾರೆ. ವಿರೋಧದ ನಡುವೆಯೂ ಸಿಎಂ ಸಿದ್ದರಾಮಯ್ಯ ಕೈಗೊಂಡ ಈ ನಿರ್ಧಾರ ಅಲ್ಪಸಂಖ್ಯಾತರ ಓಲೈಕೆಗ ಎಂಬ ಪ್ರಶ್ನೆ ಉದ್ಭವಿಸುವಂತೆ ಮಾಡಿದೆ.